ಹಾಯ್, ವೆಲ್ಕಮ್ ಟು ನನ್ನ ಪ್ರಪಂಚಕ್ಕೆ. ಮಾರ್ನಿಂಗ್ ಬ್ಲಾಗ್ ಸ್ಟಾರ್ಟ್ ಮಾಡಿದೆ. ಆಗ್ಲಿಕಾಯಿ ಗೊಜ್ಜು ಮಾಡೋಣ ಅಂತ ರೆಡಿ ಮಾಡ್ಕೊಂಡಿದ್ದೀನಿ. ಏನಿಲ್ಲ, ಮುಂಚೆನೇ ರೆಡಿ ಮಾಡಿಕೊಂಡ್ರೆ ಒಂದು 10-15 ನಿಮಿಷ ಆದರೂ ಸಾಕಾಗುತ್ತೆ. ಬೆಳಿಗ್ಗೆನೇ ಮಾಡ್ಕೋಬಹುದು. ಆಗ್ಲಿಕಾಯಿ ಈ ಥರ ರಿಂಗ್ ಥರ ಕಟ್ ಮಾಡಿಕೊಂಡ್ರೆ ತುಂಬ ನೋಡೋಕ್ಕೂ ಚೆನ್ನಾಗಿ ಕಾಣುತ್ತೆ. ಈಸಿಯಾಗೂ ಮಾಡ್ಬೋದು. ಜಾಸ್ತಿ ಸಣ್ಣದಾಗಿ ಕಟ್ ಮಾಡಿಕೊಂಡ್ರೆ ಅದನ್ನು ಫ್ರೈ ಮಾಡೋದಕ್ಕೆ ಕಷ್ಟ ಆಗುತ್ತೆ. ಈ ಥರ ರಿಂಗಾಗಿ ಕಟ್ ಮಾಡಿಕೊಂಡ್ರೆ ಈಸಿ. ಏನಿಲ್ಲ, ಒಂದು ಹುಣಸೆ ಹುಳಿ, ಖಾರದ ಪುಡಿ, ಖಾರದ ಪುಡಿ, ಧನಿಯಾ ಪೌಡರು, ಸ್ವಲ್ಪ ಬೆಲ್ಲ, ಜೀರಿಗೆ ಪೌಡರು ಇಷ್ಟಿದ್ದರೆ ಆಗ್ಲೇಕಾಯಿ ಗೊಜ್ಜು ಮಾಡೋದು ತುಂಬ ಈಸಿ ಮತ್ತು ಆರೋಗ್ಯಕ್ಕೂ ಒಳ್ಳೆಯದು. ವೀಕ್ಲಿ 2 ಟೈಮ್ಸ್ ಮಾಡಿಕೊಂಡ್ರೆ ತುಂಬ ಒಳ್ಳೆಯದು. ಅದು ಡಯಾಬಿಟೀಸ್ ಇರೋರಿಗಂತೂ ತುಂಬಾ ಹೆಲ್ತಿ ಫುಡ್ ಇದು. ವೀಕ್ಲಿ 2 ಟೈಮ್ಸ್ ಅಂತೂ ನಾನು ಮಾಡ್ತೀನಿ. ಸೊ ಹಾಗಾಗಿ ಹಾಗಲಕಾಯಿ ಗೊಜ್ಜು ಮಾಡಿದ್ದೀನಿ. ಪ್ಲೀಸ್ ವಾಚ್ ಆ್ಯಂಡ್ ಶೇರ್ ಆ್ಯಂಡ್ ಲೈಕ್, ಸಬ್ಸ್ಕ್ರೈಬ್ ಆ್ಯಂಡ್ ಥ್ಯಾಂಕ್ ಯು.